ಈ ಮಾನಸ ಅನ್ನೋಳು ಯಾಕೋ ನನಗೂ ಲಾಸ್ಯನ್ಗೂ ತುಂಬಾ ತಂದಿಕ್ತಾ ಇದ್ದಾಳೆ. ನಾನು ನೋಡ್ತಾ ಇದ್ದೀನಿ. ಅವ್ರ ಮನೆಗೆ ಮಾಡ್ಕೊಂಡು ಬಂದಂಗೆ ನಮ್ಮ ಮನೆಗೂ ಮಾಡಬೇಕು ಅಂತ ಇದ್ದಾಳೋ ಏನೋ. ಅವ್ರ ಮನೆಯಾಗೆಲ್ಲ ಜಗಳ ಮಾಡಿಕೊಂಡು ಬಂದು ಇಲ್ಲಿ ಬಾಡಿಗೆ ಮನೆ ಅದು ಇದು ಅಂತ ಅಲಿತಾವಳಲ್ಲ, ಅದಕ್ಕೆ ಎಲ್ಲಾದ್ರೂ ನಮಗೂ ಹಂಗೆ ಮಾಡಬೇಕು ಅಂತ ಇದ್ದಾಳೇನೋ ಜಗಳ ತಂದಿಕ್ಕಿ. ನಮ್ಮ ಲಾಸ್ಯನ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ತಿಲ್ಲ. ನೋಡೋಣ, ಕೇಳಿಸ್ಕೊಂತೀನಿ. ಅದೆಲ್ಲ ಏನು ಮಾತಾಡ್ತಾ ಇದ್ದಾಳೆ ಏನು ಎತ್ತ ಅಂತ ತಿಳ್ಕೊಂತೀನಿ. ತಿಳ್ಕೊಂಡು ಮಾತಾಡಬೇಕು. ತಿಳ್ಕೊಂಡು ಮಾತಾಡ್ದಲ್ಲ ಯಾರ ಬಗ್ಗೆನೂ ಸುಮ್ಮನೆ ಮಾತಾಡಬಾರ್ದು. ಅದೇನು ಎತ್ತ ಅಂತ ಕರೆಕ್ಟಾಗಿ 100% ತಿಳ್ಕೊಂಡು ಮಾತಾಡಬೇಕು. ನಮ್ಮ ಲಾಸ್ಯನ್ಗೆ ಹೇಳಿದ್ರು ಅರ್ಥ ಆಗಲ್ಲ. ಅವ್ಳು ಮಾತು ಕೇಳ್ಕೊಂಡು ನಮ್ಮ ಭುವನ್ಗೂ ಹೇಳ್ಕೊಟ್ಟವಳೆ ಮಾತಾಡಿಸ್ಬೇಡ ಅಂತ. ಇವ ಅಣ್ಣ ತಮ್ಮಗಳು ಮಧ್ಯಾಹ್ನ ಜಗಳ ತಂದಿಕ್ಕಂಗೆ ಆಗುತ್ತೆ. ಎಲ್ಲ ಜಗಳ ತಂದಿಕ್ಕಂಗೆ ಆಗುತ್ತೆ. ಗಯ್ಯೋಳು ಯಾರ ಮಾನಸನ ಯಪ್ಪ ಇಲ್ಲಿ ಮದುವೆ ಮಾಡ್ಕೊಂಡು ಅಂತ ಅನ್ನಿಸ್ತೈತೆ. ಹೆಂಗೋ ನಮ್ಮ ಲಾಸ್ಯ ನನಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ಲಪ್ಪ. ಈ ಮಾನಸನ ಮದುವೆ ಮಾಡ್ಕೊಂಡೇನೇನೆ. ಲಾಸ್ಯ ನನಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ಲು. ತುಂಬ ಚೆನ್ನಾಗಿ ನನಗೆ ಹೊಂದಾಣಿಕೆಯಿಂದ ಇದ್ಲು. ಈಗ ಈ ಮಾನಸನ ಮದುವೆ ಮಾಡ್ಕೊಂಡೆ ಹಿಂಗೆಲ್ಲ ಆಗಿದ್ದು. ಕೇಳಿಸ್ಕೊಂಡು ಸರಿಯಾಗಿ ಮಾತಾಡ್ತೀನಿ. ಕೇಳಿಸ್ಕೊಂಡರೆ ಮಾತಾಡಿದ್ರೆ ಈಗಳಪ್ಪ ಸುಮ್ಮನೆ ಮಾತಾಡಿದ್ರೆ ಮಂಗಾಗುತ್ತೆ. ಕೇಳಿಸ್ಕೊಂತೀನಿ ತಗ. ನಾವೇನು ಬಿಡು, ಅವ್ರು ಸಾಕ್ರಿ ಎಲ್ಲ ಮಾಡ್ಕೊಂಡು ಏನಿರೋದು, ಇಬ್ಬರು ಗಂಡ ಹೆಂಡತಿ ಆರಾಮಾಗಿರ್ಬೋದು ಅಂತ ಬಂದೆ. ಬೇರೆ ಮನೆ ಮಾಡ್ಕೊಂಡು ನಾವು ಅದಕ್ಕೆ ಇಲ್ಲೇ ಇರ್ತೀವಿ. ಏನು ನಮ್ಮ ಅತ್ತೆ ಇಲ್ಲಿ ಇರಬೇಡ್ರಿ ಹಂಗೆ ಹಿಂಗೆ ಅಂತ ನಾನು ನನ್ನ ಗಂಡ ಅದಕ್ಕೆ ಅದೇ ಬಂದ್ಬಿಟ್ವಿ. ಈ ಮನೆ ಏನೋ ಕೊಡ್ತಾರಂತೆ ಬಾಡಿಗೆಗೆ, ಅದಕ್ಕೆ ಈ ಮನೇಲಿ ಇರೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲ ನೀವು ಸುಮ್ಮನೆ ಬಂದ್ಬಿಡ್ಬೋದಪ್ಪ. ಅಷ್ಟೊಂದು ಜನದ ಮಧ್ಯೆ ಏನತ್ಲಾಗಿ. ಅವಜ್ಜಿ ಅವಜ್ಜ ಅಯ್ಯೋ ಅಷ್ಟೊಂದು ಜನ ಮನೇಲಿ ಇದ್ಬಿಟ್ರೆ ಒಂಥರ. ನನಗಂತೂ ಮನೆಯಲ್ಲಿ ಅಷ್ಟೊಂದು ಜನ ಇರಬಾರ್ದಪ್ಪ, ಒಂಥರ ಚೆನ್ನಾಗಿರಲ್ಲ ಬಿಡು. ಅದಕ್ಕೇನೆ ನಾನು ಏನು ಅಂದ್ಕೊಂಡಿದ್ದೀನಿ ಅಂತಂದರೆ ಸುಮ್ಮನೆ ನೆಮ್ಮದಿಯಾಗಿ ಇದ್ಬಿಡ. ನಾವು ನನಗೆಲ್ಲ ಕೆಲಸ ಮಾಡೋದಕ್ಕೆ ಬರುತ್ತೆ, ಆದರೂ ನಾನು ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೊಂಡೇನೆ ಇವಾಗ ನನ್ನ ಗಂಡನ ನಾನು ಹೊರಗೆ ಕರ್ಕೊಂಬರೋಕ್ಕಾಗಿನ ಈ ರೀತಿ ನಾಟಕ ಮಾಡ್ಕೊಂಡು ನಾನು ಕರ್ಕೊಂಬಂದಿದ್ದೀನಿ. ನೀನು ಹಂಗೇನೆ ಎಲ್ಲ ಕೆಲಸನೂ ಅವಳ ಮೇಲೇನು ಬಿಟ್ಬಿಡು. ಮಾನವಿ ತಕ್ಕನ ಮೇಲೆ ಬಿಟ್ಬಿಟ್ಟು ನೀನು ಹಂಗೆ ನನಗೆ ಕೆಲಸ ಮಾಡೋಕ್ಕೆ ಬರಲ್ಲ, ನಾನು ಒಬ್ಬಳೆ ಮಗಳು, ನಾನು ಓದ್ಕೊಂಡು ಹಾಸ್ಟೆಲಲ್ಲಿ ಇದ್ದವಳು, ನನಗೂ ಮಾಡೋಕ್ಕೆ ಬರಲ್ಲ ಅಂತೇಳಿ ನೀನು ಮಾಡ್ಕೊಂಡು ಬಂದ್ಬಿಡು. ನೀನು ಬೇರೆ ಮನೆ ಮಾಡ್ಕೊಂಡು ಇಬ್ಬರು ಗಂಡ ಹೆಂಡತಿ ನೆಮ್ಮದಿಯಾಗಿರ್ಬೋದು. ಸುಮ್ಮನೆ ಯಾಕೆ ಅವ್ರ ಜೊತೆಗೆ ಎಲ್ಲ ಒದ್ದಾಡ್ತೀಯ? ಅದೇ ನಾನು ಹಂಗೆ ಅಂದ್ಕೊಂಡಿರೋದು. ಹಂಗೆ ಮಾಡ್ಬಿಡೋಣ ಅಂತ. ಆದ್ರೆ ನನ್ನ ಕೆಲಸ ಮಾಡೋಕ್ಕೆ ಬರಲ್ಲ ಅಂದ್ರೆ ನಮ್ಮ ಅತ್ತೆ ಆಗಲಿ ನಮ್ಮ ಮಾನ್ವಿತಕ್ಕಾಗಲಿ ಇಬ್ಬರು ಅನುಸರಿಸ್ಕೊಂಡು ಮಾಡ್ತಾರೆ. ಇಬ್ಬರು ಅನುಸರಿಸ್ಕೊಂಡು ಮಾಡ್ಬೇಕಾದ್ರೆ ನಾನಿವಾಗ ಏನು ಮಾತಾಡೋಕ್ಕಾಗಲ್ಲ. ಏನು ಹೇಳೋಣ, ಭುವನಿಗೆ ಹೇಳ್ಬಿಟ್ಟು ನಾವು ಬೇರೆ ಮನೆಗೆ ಹೋಗ್ತೀವಿ ಅಂತೇಳಿ ಹೇಳಿ ಬಂದ್ಬಿಡೋಣ ಅಂತ ನನಗೆ ಅನ್ನಿಸ್ತಾ ಐತೆ ಅಲ್ವಾ. ಹಂಗೆ ಮಾಡಿದ್ರೆ ಒಳ್ಳೇದು. ಸುಮ್ಮನೆ ಬೇರೆ ಮನೆಗೆ ಹೋಗ್ಬಿಡೋಣ. ಭುವನ್ ಸುಮ್ಮನೆ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ನಮ್ಮ ಮೇಲೆ ಒಂಥರ ಇದು ಮಾಡ್ತವ್ರೆ ಹಂಗೆ ಹಿಂಗೆ ಅಂತೇಳಿ ಏನಾದರೂ ಒಂದು ಜಗಳ ತೆಗಿಬೇಕಲ್ವಾ. ನೀನೇ ಜಗಳ ತೆಗಿ. ನೀನೇ ಏನಾದರೂ ಒಂದು ಜಗಳ ತಂದು ಸ್ಟಾರ್ಟ್ ಮಾಡಿಬಿಟ್ಟು ನಾವಿರೋದಿಲ್ಲ ಅಂತ ಬಾ. ನಾನು ಹಂಗೆ ಮಾಡಿದ್ದು. ನಾನೇಟ್ಗೆ ನಾನು ಒಂದು ಜಗಳ ತೆಕ್ಕೊಬಿಟ್ಟು ನಾನೇಟ್ಗೆ ನಾನು ಬಂದ್ಬಿಟ್ಟು ಹಿಂಗೆಲ್ಲ ಮಾಡಿದ್ದು. ಅಲ್ಲ ನಾನಿಲ್ಲ ಅಂದಿದ್ರೆ ಏನಿಲ್ಲ. ಅದೇನು ಮಾಡ್ತಿದ್ನ ಏನೋ. ನಾನು ಮತ್ತೆ ಯಾಕೆ ಸುಮ್ಮನೆ ಹತ್ರ ನಿಮ್ದು ಇದ್ಬಿಡ್ಬೋದು ಅಂತೇಳಿ ಏನಿಬ್ರು, ಇಲ್ಲಾಂದರೆ ಇಬ್ಬರು ಒಂದೇ ಮನೇಲಿ ಇದ್ಬಿಡೋಣ ಬಾ. ಈ ಮನೇಲಿ ಇದ್ರೆ ಒಳ್ಳೇದು ಅಂತ ನಾನು. ಇಲ್ಲ ಬೇರೆ ಮನೆ ಮಾಡ್ಕೊಂಡಾದ್ರೂ ಇರೋಣ, ಇಬ್ರು ಜೊತೆಗಾದ್ರೂ ಇರೋಣ. ಒಟ್ಟಿನಲ್ಲಿ ಸುಮ್ಮನೆ ಯಾಕೆ ಇಬ್ಬರಳು ಜೊತೆಗೆ ಬೇರೆ ಬೇರೆ ಮನೆ ಮಾಡ್ಕೊಂಡು ಇದ್ಬಿಡೋಣ. ನಾವು ಚೆನ್ನಾಗಿರ್ಬೇಕು. ಈಗ ಇವಾಗ ನಮ್ಮ ಅಮ್ಮನೂ ನಿಮ್ಮಪ್ಪ ಅಕ್ಕ ತಮ್ಮ, ಅದಕ್ಕೇ ಹೆಂಗೋ ಇವತ್ತು ನಾವು ಚೆನ್ನಾಗಿದ್ದೀವ, ಸುಮ್ಮನೆ ನಾವು ಚೆನ್ನಾಗಿದ್ಕೊಂಡು ಹೋಗ್ಬೇಕು. ಅವು ಮಾನ್ವಿತನ ಮಾತ್ರ ನಾವು ಇದು ಮಾಡೋಕೆ ಹೋಗ್ಬಾರ್ದು. ಅವಳು ನೋಡು, ಅವಳ ತಂಗಿ ಹತ್ರ ಅವಳು ಹೆಂಗೆ ಚೆನ್ನಾಗೋದ್ಲ, ನಾವು ಚೆನ್ನಾಗಿರ್ಬೇಕು. ಹಂಗೇನೆ ಅವಳ ಕಣ್ಣೆದ್ರಿಗೆ ನಾವು ಚೆನ್ನಾಗಿದ್ದು ತೋರಿಸ್ಬೇಕು. ಇದೇನಪ್ಪ ಹಿಂಗಾದ್ರು ಅಂತೇಳಿ ಅವಳು ನೋಡಬೇಕು. ನೋಡಿ ಹಿಂಗೆ ಇದಾರಪ್ಪ ಅಂತ ಅನ್ಕೋಬೇಕು. ಹಂಗೆ ಮಾಡೋಣ. ನೀನು ಅದಕ್ಕೇ ನೀನೇ ಜಗಳ ತೆಗಿ. ನೀನೇ ಜಗಳ ತೆಗೆದುಬಿಟ್ಟು ಆ ಮನೆಯಿಂದ ಆಚೆಗೆ ಬಾ. ಆಚೆ ಬಂದರೆ ಎಲ್ಲ ಸರಿ ಹೋಗುತ್ತೆ. ಆಮೇಲೆ ನೀನು ಏನು ಮಾತಾಡಿದ್ರು ನಡೆಯುತ್ತೆ. ಹೆಂಗೆ ಆರಾಮಾಗಿದ್ದು ಬಿಡ್ಬೋದು. ನಮ್ಮ ದುಡಿಮೆ ನಾವು ಮಾಡ್ಕೊಂಡು ಹಿಂಗೋ ಕೋಳಿ ಫಾರಮ್ ಮಾಡಿದ್ದೀವಿ. ಹೆಂಗೋ ನಮ್ಮ ಪಾಡಿಗೆ ನಾವು ಇದ್ದು ಬಿಡ್ಬೋದು. ಶರತ್ತು ಹಿಂಗೋ ನಾವು ಹೇಳ್ದಂಗೆ ಕೇಳ್ತಾನೆ ಶರತ್ತು. ನಾನು ಹೆಂಗೆ ಹೇಳ್ತೀನಿ ಹಂಗೆ. ಶರತ್ ನಿನ್ನ ಮದುವೆ ಆಗಾರೆ ಯಾರಿದ್ರಪ್ಪ, ನಾನು ನಿನ್ನ ಮದುವೆ ಆಗಿದ್ದೀನಿ ಅಂತೇಳಿ ಹೇಳ್ತೀನಿ. ಎಂಥವು ಹೇಳ್ಕೊಡ್ತಾ ಇದ್ದಾಳೆ. ಇಂಥವು ಹೇಳ್ಕೊಟ್ಬಿಟ್ರೆ ಮನೆ ಉದ್ಧಾರ ಆಗುತ್ತಾ? ಅಲ್ಲ ನೋಡಿ ಹೆಂಗೆ ಹೇಳ್ಕೊಡ್ತಾ ಇದ್ದಾಳೆ ಬಿಡು. ಹೆಂಗೋ ಚೆನ್ನಾಗಿರ್ರಿ ಅಂತ ಹೇಳಿ ಹೇಳ್ತಾರಪ್ಪ. ಯಾರೇ ಆಗಲಿ ಚೆನ್ನಾಗಿರ್ರಿ ಅಂತ ಹೇಳಿ ಒಳ್ಳೆ ಮಾತು ಹೇಳ್ತಾರೆ. ಅದು ಬಿಟ್ಬಿಟ್ಟು ಇಂಥವು ಯಾರು ಹೇಳ್ಕೊಡಲ್ಲ. ಅಲ್ಲ ನೋಡಿ ಹೆಂಗೆ ಹೇಳ್ಕೊಡ್ತಾ ಇದ್ದಾಳೆ. ಇವಳಿಗೆ ಎಂಥ ಮನಸ್ಸು ಇರಬೇಕು. ಅಲ್ಲ ಎಂಥ ಮಾತುಗಳು ಹೇಳ್ಕೊಡ್ತಾ ಇದ್ದಾಳೆ. ಎಲ್ಲ ಕೇಳಿಸ್ಕೊಂಡು
ಇವಳಿ ಸರಿಯಾಗಿ ಹೇಳ್ತೀನಿ, ನಾನು ಬಿಡು ಮಾತಾಡಬಾರ್ದು, ಜಗಳ ಮಾಡ್ಕೋಬಾರ್ದು ಅಂತೇಳಿ ನಾನು ಸುಮ್ಮನಿದ್ದೀನಿ. ಬಂದಾಗಿಂದ ನೋಡ್ತಾ ಇದ್ದೀನಿ, ಮಾನಸಂದು ಯಾಕೋ ಅತಿ ಆಗ್ತೈತೆ. ನನ್ನ ಕೈಸಿಗೆ ಬಿದ್ದೋಳೆ ಅಂತಂದ್ರೆ ಇವಳು ನಾನು ಸುಮ್ಮನೆ ಬಿಡ್ತೀನಿ? ಸುಮ್ಮನೆ ಬಿಡೋದಿಲ್ಲ ಬಿಡು. ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ. ಮಾಡ್ತೀನಿ, ಮಾಡೋ ತೋರಿಸ್ತೀನಿ. ಇಲ್ಲದೆಲ್ಲ ಜಗಳ ತಂದಿಕ್ಕಕ್ಕೆ ನೋಡ್ತಾ ಇದ್ದಾಳೆ. ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯವ್ರ ಮಧ್ಯೆ ಇಲ್ಲದೆಲ್ಲ ತಂದಿಕ್ತಾ ಇದ್ದಾಳೆ. ವಾರ್ಗಿತ್ತೇರಿಗೆ ತಂದಿಕ್ಕದಂತಂದ್ರೆ ಜನಗಳಿಗೆ ಅದೇನು ಖುಷಿನೋ ಏನೋ. ವಾರ್ಗಿತ್ತೇರಿ ಜಗಳ ತಂದಿಕ್ಕಿ ತಮಾಷೆ ನೋಡ್ತಾರೆ. ಇವತ್ತು ನೋಡು, ನಾನು ನಮ್ಮ ಲಾಸ್ಗೆ ಎಷ್ಟೋ ಚೆನ್ನಾಗಿ ಹೊಂದ್ಕೊಂಡು ನಾವಿಬ್ರು ವಾರ್ಗಿತ್ತೇರ ನಂಗೆ ಇರಬಾರ್ದು, ಅಕ್ಕ ತಂಗಿಯವ್ರು ಅನ್ನೋ ಥರ ಇರಬೇಕು ಅಂತೇಳಿ ನಾನು ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ. ಆದರೆ ಇಂಥ ಕೆಟ್ಟ ಹುಳಗಳಿಂದನ ನಾವು ಚೆನ್ನಾಗಿರೋದಕ್ಕಾಗಲ್ಲ ನೋಡಿ. ಈ ಮಾನಸನಂತವ್ರು ಹೆಂಗೆ ತಂದಿಕ್ತವ್ರೆ. ಈ ಮದುವೆ ಮಾಡ್ಕೋಬೇಕಾದ್ರೆ ನಾನು ಅಂದ್ಕೊಂಡೆ ಇವಳು ಯಾಕೋ ಏನೋ ಇದು ಅಂತ. ಹಂಗೆ ಆಯಿತು ನೋಡಿ. ನನಗೆ ಯಾಕೋ ಡೌಟ್ ಹೊಡಿತಿತ್ತು ಆವಾಗಲೇ. ನನ್ನ ಮನ್ಸಾಗ ಅನುಮಾನ ಇತ್ತಪ್ಪ. ಇವಳು ಮದುವೆ ಮಾಡ್ಕೊಂಬೋದೋ ಬೇಡವೋ, ಮದುವೆ ಮಾಡ್ಕೊಳ್ಳೋದೋ ಬೇಡ ಅಂತ ಆವಾಗಲೇ ಡೌಟ್ ಇತ್ತು ನನಗೆ. ಸ್ವಲ್ಪ ಬೇಡ ಅಂತಂದಿದ್ರೆ ನಮ್ಮ ಭುವನ್ ಮದುವೆನೇ ಆಗ್ತಾ ಇರಲಿಲ್ಲ ಇವಳನ್ನ. ಬೇಡ ಕಣಪ್ಪ ಅಂತೇಳಿ ಅಲ್ಲ, ಶರತ್ ಮದುವೆನೇ ಆಗ್ತಾ ಇರಲಿಲ್ಲ. ನಾನು ಒಂದಿಷ್ಟು ಬೇಡ ಅಂದಿದ್ರೆ, ಯಾಕಂದ್ರೆ ನನ್ನ ಮಾತು ಮೀರ್ತಿರ್ಲಿಲ್ಲ ಭುವನ್ ಮತ್ತು ಶರತ್ ಇಬ್ಬರು ಅವಾಗ. ಈಗ ನಾನೆಲ್ಲನ ಮಾತಾಡ್ತೀನಿ. ನಿಂಗೋ ಇನ್ನು ಬಂದಿದೆಯಲ್ಲ ನೆಮ್ಮದಿಗಿರು, ನಾನು ಬಂದ್ಬಿಡ್ತೀನಿ. ನಾಳೆನೋ ಇವತ್ತು ನಾಳೆನೋ ನಾನು ಜಗಳ ಮಾಡ್ಕೊಂಡು ನಾನು ಜಗಳ ಶುರು ಮಾಡಿ ನಾನು ಬಂದ್ಬಿಡ್ತೀನಿ. ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ನನಗೆ ಹೆಂಗೆ ಇರಬೇಕು, ಹೆಂಗೆ ಬರಬೇಕು ಅನ್ನೋದು ನನಗೆಲ್ಲ ಚೆನ್ನಾಗಿ ಗೊತ್ತೈತೆ. ಎಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಒಟ್ಟಿನಲ್ಲಿ ನಾವಿಬ್ಬರು ಚೆನ್ನಾಗಿರೋದು ನಮ್ಮ ಮಾನ್ವಿತನಿಗೂ ಸಹಿಸ್ಕೊಳಕ್ಕಾಗಲ್ಲ. ಅವ್ರ ಅಕ್ಕ ತಂಗಿಯರು ಮಾತ್ರ ಚೆನ್ನಾಗಿರ್ಬೋದು, ನಾವು ಮಾತ್ರ ಚೆನ್ನಾಗಿರಲ್ಲ, ಚೆನ್ನಾಗಿರಬಾರ್ದು ಅವ್ರಿಗೆ. ಹಂಗೆ ಯೋಚನೆ ಮಾಡ್ತಾರೆ. ಅದಕ್ಕೆ ಯಾವತ್ತು ಅವ್ರ ಮಾತಿಗೆಲ್ಲ ನಾವು ತಲೆ ಕೆಡಿಸ್ಕೊಂಡಂಗೆ ನಾವು ಚೆನ್ನಾಗಿರೋದು ನೋಡಬೇಕು. ಸರಿ ಆಯ್ತು ಲಾಸ್ಯ, ಬಂದ್ಬಿಡು ಬೇಗನ. ನೀನು ಆದಷ್ಟು ಬೇಗ ನೀನು ಇಲ್ಲೊಂದು ಯಾವುದಾದ್ರೂ ಇಲ್ಲೇ ಮನೆ ಮಾಡ್ಕೊಂಡು ಪಕ್ಕದಾಗ ಒಂದು ಇದು ಖಾಲಿ ಐತಲ್ಲ, ಪಕ್ಕದಾಗಲ್ಲೇ ನಾವಿಬ್ಬರು ಪಕ್ಕದಾಗ ಚೆನ್ನಾಗಿ ಇಟ್ಕೊಂಡು ಹೋಗೋಣ. ಇನ್ನೇನು ಮಾಡೋಣ. ಅಲ್ಲ ಕವನೂ ಅಲ್ಲ, ನಮ್ಮ ಅತ್ತೆ ಶಕ್ತಿನೂ ಶಾರಂಗೂ ಏನೂ ಕೆಲಸ ಹೇಳಲ್ಲ. ಮಕ್ಕಳಿಗಾದರೆ ಒಂದು, ನನಗಾದರೆ ಒಂದು. ನೋಡು, ಸೊಸೆಗೆ ಒಂಥರ ನೋಡ್ತಾರೆ, ಮಕ್ಕಳಿಗೆ ಹೆಣ್ಮಕ್ಳಿಗೆ ಒಂಥರ ನೋಡ್ತಾರೆ. ಹಿಂಗೆಲ್ಲ ಆದರೆ ಬೇಜಾರಾಗುತ್ತಾ ಇಲ್ವಾ? ಯಾರಿಗೇ ಆಗಲಿ ಬೇಜಾರಾಗೇ ಆಗುತ್ತೆ. ಹಿಂಗೆಲ್ಲ ನಾವು ಮಾಡಬಾರ್ದು. ಹಿಂಗೆಲ್ಲ ಮಾಡಿದ್ರೆ ಎಷ್ಟು ನನಗೆ ಬೇಜಾರಾಗುತ್ತೆ ಗೊತ್ತೆ. ಆದ್ರೂ ನಾನು ಅನುಸರಿಸ್ಕೊಂಡು ಯಾಕೆ ಸುಮ್ಮನೆ ಜಗಳ ಮಾಡ್ಕೊಳ್ಳೋದು ಬೇಡ, ಚೆನ್ನಾಗಿರೋರ ಹತ್ರ ಚೆನ್ನಾಗಿರ್ಬೇಕು ಅಂತೇಳಿ ಅದಕ್ಕೆ ನಾನು ಸುಮ್ಮನೆ ಬಂದ್ಬಿಟ್ಟೆ. ಸರಿ ಆಯಿತು ಬಿಡು, ಹೋಗಲಿ. ನಾನೆಲ್ಲ ಮಾತಾಡ್ತೀನಿ. ನಾನೆಲ್ಲ ಮಾತಾಡಿಕೊಂಡು ನಾನೆಲ್ಲ ಏನು ಮಾಡ್ಬೇಕು ಅನ್ನೋದು ಗೊತ್ತಾಯ್ತಾ. ಮಾನ್ವಿತಕ್ಕನಿಗೆ ಸರಿಯಾಗಿ ನಮ್ಮ ಅತ್ತೆ ಹತ್ರ ಬಯಸೇ ಬರೋದು. ಏನಾದರೂ ಒಂದು ಮಾಡೇ ಬರೋದು. ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ನೀನು ಚೆನ್ನಾಗಿ ಇಟ್ಕೊಂಡು ಹೋಗು, ನಾನು ಚೆನ್ನಾಗಿರ್ತೀನಿ. ಒಟ್ಟಿನಲ್ಲಿ ನಾವು ಚೆನ್ನಾಗಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ನಾವು ಚೆನ್ನಾಗಿರ್ಬೇಕು, ನಮ್ಮ ಹತ್ರ ಐತೆ. ಯಾವುದೊಂದು ವಿಚಾರದಾಗ ಆಗಲಿ ನಾವು ಚೆನ್ನಾಗಿದ್ಬಿಟ್ರೆ ಯಾರು ಬಂದು ಏನು ಮಾಡಿದ್ರೂ ಆಗಲ್ಲ. ನಾವು ಹೆಂಗೆ ಮಾಡಬೇಕು, ಹೆಂಗಿರ್ಬೇಕು ಅಂಬೋದು ನನಗೆ ಎಲ್ಲ ಚೆನ್ನಾಗಿ ಗೊತ್ತೈತಿ. ಸರಿ ಆಯ್ತು, ಹೆಂಗೋ ಬಂದಿದ್ಯಾ. ಎಲ್ಲಿ ಶರತ್ ಎಲ್ಲಿ? ಆಗಿನ ಎಲ್ಲ ಹೋದ್ರು. ಮತ್ತು ಅವರು ಅಲ್ಲ ಗಂಡ ಹೆಂಡ್ತಿ ಅವ್ರ ಮನೆ ಕಟ್ಕೊಂಬೋದು, ಇಲ್ಲ ಮನೆಯಾಗಿರೋದು ಅಂತಂದರೆ ಇರ್ಲೇಳು. ಏನು ಮಗಳು ಮನೆ ಕಟ್ತಾ ಇರೋದಕ್ಕೆ ಇಷ್ಟ ಆಗ್ಬಿಟ್ಟೈತಿ. ಏನೋ ದೊಡ್ಡ ಗರಂದಾರಿ ಕೊಟ್ಬಿಟ್ಟಿದ್ದೀನಿ ಮಗಳನ್ನ ಅನ್ನೋ ಥರ ಮಾಡ್ತಾ ಇದ್ದಾರೆ. ಏನೋ ಯಾರಿಗೋ ಕೊಟ್ಬಿಟ್ಟಿದ್ದೀನಿ ಅನ್ನೋ ಥರ ಹೇಳು. ಮಾಡಬಾರ್ದಪ್ಪ. ನಾನು ಯಾರಿಗೋ ಒಳ್ಳೆಯವ್ರಿಗೆ ಕೊಟ್ಟವ್ರೆ ಮಗಳನ್ನ ಅಂತ ಅಂದ್ಕೊಂಡಿದ್ದೆ. ಹೋಗಿ ಸೆಕೆಂಡ್ ಹ್ಯಾಂಡ್ಲಿ ಕೊಟ್ಟವ್ರೆ. ಸೆಕೆಂಡ್ ಹ್ಯಾಂಡ್ಲು 2 ಅಂಗಿ ಅವ. ಅಲ್ಲ ಎಲ್ಲ ಗೊತ್ತೇ ಇದ್ದೂ ಕೊಟ್ಟಿರೋದು ನೋಡು. ಆ ಶಕ್ತಿ ಅವಳು ಮದುವೆ ಆಗ್ಬಂದು ಆಲೇನೆ ಇಲ್ಲಿ ಮದುವೆ ಆಗಿರೋದಂತೆ. ನೋಡಪ್ಪ, ಎಲ್ಲ ಗೊತ್ತಾಯ್ತಾಗ. ಅವರು ಮಕ್ಕಳು ಬಂಡವಾಳ ಎಲ್ಲ ನಮ್ಮ ಅತ್ತೆ ಏನಾನ ಮಾತಾಡಿದ್ರೆ ಸರಿಯಾಗಿ ಕೊಡವೆ ಎಸ್ತು ಬಿಡ್ತೀನಿ. ಸರಿಯಾಗಿ ಬಂದ್ಬಿಡ್ತೀನಿ. ನಿಮ್ಮ ಮಕ್ಕಳು ಬಂಡವಾಳ ಎಲ್ಲ ಗೊತ್ತಿರೋದೇಯಾ, ಸುಮ್ಮನೆ ಹೋಗು ಅಂತ ಹೇಳ್ಬಿಡ್ತೀನಿ ನಮ್ಮ ಅತ್ತೆಗೆ. ನನ್ನ ಹತ್ರ ಯಾರು ಮಾತಾಡೋದಿಲ್ಲ, ಎದುರ್ಕೋಬೇಕು ನನ್ನ ಹತ್ರ ಮಾತಾಡೋದಕ್ಕೆ. ನಾನು ಹಿಂಗೆ ಅಂತ ಇನ್ನೂ ಜನಗಳಿಗೆ ಗೊತ್ತಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಕೈ ಸರಿಯಾಗಿ ಬಿದ್ದವಳೆ. ಇನ್ನು ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಈ ಮಾನಸನಿಗೆ ಸರಿಯಾಗಿ ಹೇಳ್ತೀನಿ ನೋಡ್ರಿ, ನನ್ನ ಸುದ್ದಿಗೆ ಬಂದವಳೆ ಅಂತಂದರೆ ಇವಳು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ನಾನು ನೋಡ್ತಾ ಇದ್ದೀನಿ ಬಂದಾಗಿಂದನ ನನಗೂ ನಮ್ಮ ಲಾಸಿಯನ್ಗೂ ಇಲ್ಲಂದೆಲ್ಲ ಫಿಟ್ಟಿಂಗ್ ಇಟ್ಬಿಟ್ಟು ನಮ್ಮಿಬ್ರು ಚೆನ್ನಾಗಿರೋರನ್ನ ದೂರ ಮಾಡಿಬಿಟ್ಟವಳೆ ನೋಡ್ರಿ. ಎಂತೆಂಥ ಅವ್ರು ಇರ್ತಾರೆ ಚೆನ್ನಾಗಿರೋರು ನೋಡಿದ್ರೆ ಖಂಡಿತ ಯಾರು ಸಹಿಸಲ್ಲ, ಒಳ್ಳೇದು ಬಯಸಲ್ಲ. ಬರೀ ಕಿತಾಪತಿ ಇಂಥದೇ ಮಾಡ್ತಾ ಇದ್ದಾರೆ. ಎಂಥ ಜನಗಳು ಏನು ಅಂತ ಅನಿಸುತ್ತೆ ನನಗೆ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.